ಎಕನಾಮಿಕ್ಸ್ ಇದೆ, ಆ ಎಕನಾಮಿಕ್ಸ್ 10 ಕ್ವಶನ್ ನಾವು 6 7 8 ಕ್ವಶನ್ ತೋತೀವಿ ಗ್ಯಾರಂಟಿ. ಹಿಸ್ಟ್ರಿ ಒಂದ್ 10 ಕ್ವಶನ್ ಕೇಳೋಣ, 10 ಒಂದ್ 5 6 7 ತೋತೀವಿ ನಾವು. ಈ ತರ ಕನಿಷ್ಠ ಮೌಲ್ಯಗಳನ್ನು ಯಾರು ಗಳಿಸ್ತಾ ಹೋಗ್ತಾರಲ್ಲ ಅವ್ರು ಇಲ್ಲಿ ರೇಷಿಯೋದಲ್ಲಿ ಸಕ್ಸಸ್ ಆಗ್ತಾರೆ. ನಾವು ಈ ಕಡೆ ಗೌರ್ಮೆಂಟ್ ಜಾಬ್ನು ಮಾಡಬೇಕು, ಆಮೇಲೆ ಇದನ್ನು ಓದಬೇಕು, ಎಷ್ಟೇ ಅಲ್ಲಿ ಅದು ಸ್ವಲ್ಪ ನಮ್ಗೆ ಎಫೆಕ್ಟ್ ಆಗ್ತದೆ. ನಮ್ಗೆ ಬಹಳಷ್ಟು ಅದು ಗ್ಯಾರಂಟಿ ಎಫೆಕ್ಟ್ ಆಗ್ಲೇಬೇಕು. ಯಾಕಂದ್ರೆ ನೋಡ್ರಿ, ನೀವು ನಿದ್ದೆ ಮಾಡಾಗ 6 ತಾಸು ಬದಲಾಗಿ 5 ತಾಸು ನಿದ್ದೆ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗ್ತದೆ. 1 ರೊಟ್ಟಿ ಊಟ ಮಾಡಲಿ 2 ರೊಟ್ಟಿ ಊಟ ಮಾಡಿದ್ರೆ ನಿದ್ದೆ ಬರ್ತದೆ. ಹೆವಿ ಫುಡ್ ತಿನ್ನಕ್ ಹೋಗ್ಬೇಡ್ರಿ, ವಿಶೇಷವಾಗಿ ಹೆವಿ ಫುಡ್ ಜಾಸ್ತಿ. ಈಗ ನಾನ್ ವೆಜ್ ಆಗಲಿ, ಈ ಎಕ್ಸಾಮ್ ಮುಗಿತಾನೆ ಮುಂದೆ ತಿಂದ್ರೆ ನಾ ಬ್ಯಾಡ ಅನ್ನಂಗಿಲ್ಲ, ನಿಮ್ ಊಟಕ್ಕೆ ನಾನು ಇದು ಮಾಡಂಗಿಲ್ಲ. ಬಟ್ ಈ ಎಕ್ಸಾಮ್ ಮುಗಿಯುವವರೆಗೆ ಕೂಡ ಒಂದ್ ಸ್ವಲ್ಪ ನಾನ್ ವೆಜ್ ಅನ್ನ, ಆಮೇಲೆ ಜಾಸ್ತಿ ಏನಪ್ಪಾ ಅಂತಂದ್ರೆ ಲೈಟ್ ಫುಡ್ ಅನ್ನು ಸ್ವೀಕಾರ ಮಾಡಿ. ಲೈಟ್ ಫುಡ್ ಅಂದ್ರೆ ಯಾವುದು? ಈ ಹಣ್ಣುಗಳನ್ನ, ಇಲ್ಲ ಅಂತಂದ್ರೆ ಭಯಂಕರ ಅದು ಮಬ್ಬು ಮಾಡಬಾರದು. ನಿಮ್ಮನ್ನ ಮಬ್ಬು ಮಾಡಿ ಮನಸ್ಸೆಲ್ಲ ಕಚ್ಚಕ್ ಹೋಗ್ಬಾರ್ದು. ಓದಕ್ಕ ಕ್ರಿಯಾಶೀಲತೆ ಇರಬೇಕು. ಮತ್ತೆ ಎಕ್ಸಾಮ್ ದಲ್ಲಿ ಈ ಸದ್ಯ ಏನು 1 ತಿಂಗಳು 1.5 ತಿಂಗಳು ಇರ್ತಲ್ಲ, ಎಲ್ಲಾರ್ದು ಮಂದಿದ ಬಗ್ಗೆ ವಿಚಾರ ಮಾಡೋದು, ಇಲ್ಲ ಫ್ಯಾಮಿಲಿ ಎಕನಾಮಿಕ್ ಪ್ರಾಬ್ಲಮ್ ಇರುತ್ತೆ ಅದ್ರ ಬಗ್ಗೆ ವಿಚಾರ ಮಾಡೋದು, ಇಲ್ಲ ಅಂತಂದ್ರೆ ನಮ್ಮ ವೈಯಕ್ತಿಕ ಲೈಫ್ ಬಗ್ಗೆ ಸುಮ್ನೆ ಒಳ್ಳೊಳ್ಳೆ ಅದನ್ನ ವಿಚಾರ ಮಾಡೋದು. ನೀವು ಒಂದ್ಸರಿ ನೀವು ಲಿಸ್ಟ್ ನ್ಯಾಗ ಕೂತ್ರೆ ನಿಮ್ ಬದುಕು ಬಂಗಾರ ಬದುಕಾಗಿ ಹೋಗ್ತದೆ. ನಿಮ್ದೆಲ್ಲ ಸುತ್ತಮುತ್ತ ಎಲ್ಲಾ ನಿಮ್ ಜನರೆಲ್ಲ ಪರಿವರ್ತನೆ ಆಗಿಬಿಡ್ತಾರೆ. ನಿಮ್ಮ ನೋಡುವಂತ ದೃಷ್ಟಿಕೋನಗಳ ಪರಿವರ್ತನೆ ಆಗ್ತದೆ. ನೀವು ಎಕನಾಮಿಕ್, ನನ್ನ ಪ್ರಕಾರ ಈ ಜಗತ್ತಿನಲ್ಲಿ 50% ಸಮಸ್ಯೆಗಳು ಬರುವುದು ಆರ್ಥಿಕ ಸಮಸ್ಯೆಗಳೇ. ನನ್ನ ಪ್ರಕಾರ 50% ಎಲ್ಲಾ ಸಮಸ್ಯೆಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಅಂದ್ರೆ ಎಕನಾಮಿಕ್ ಪ್ರಾಬ್ಲಮ್. ಆ ಎಕನಾಮಿಕ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಬಿಟ್ರೆ ನಿಮ್ಗೆ ನಾವು ಸರಿ ಹೇಳಿ ನೀವು ಮಾತಾಡ, ನಾನು 50% ನೀವು ಇನ್ನು ಆದಂಗೆ ಸಕ್ಸಸ್ ಆದಂಗೆ. ದಯವಿಟ್ಟು ಉಳಿದಕ್ಕೆಲ್ಲ ಇನ್ನು 50% ನಾವು ಈಸಿಯಾಗಿ ಇದು ಮಾಡಬಹುದು. ಯಾಕಂದ್ರೆ ಹರಿಯುತ್ತಿರೋ ನೀರಿನಲ್ಲಿ ಯಾವತ್ತೂ ಹುಳ ಹಂಗಿಲ್ಲ, ನಿಂತ ನೀರಿನಲ್ಲಿ ಹುಳ ಆಗಕ್ ಶುರು ಮಾಡ್ತಾವ. ನಾವು ನಿಂತಂದ್ರೆ ಕೆಟ್ಟ ವಿಚಾರಗಳು ಬರ್ಲಕ್ ಶುರು ಮಾಡ್ತಾವ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ನಿಮ್ಗೆ ಇದು ನಾನು ಮೋಟಿವೇಟ್ ಮಾಡ್ತಾ ಇಲ್ಲ, ನಿಮಗೆ ಇದು ಹೇಳ್ತಾ ಇಲ್ಲ. ನಾ ಹೇಳೋದೇನಂತಂದ್ರೆ, ದಯವಿಟ್ಟು ನೀವು ಓದುವಂತ ಸಮಯದಲ್ಲಿ ಓದಿನ ಕಡೆ ಗಮನ ಇರಲಿ. ಒಂದ್ 5 ನಿಮಿಷ ಓದೋದು. ಈ ನಾನು ನೀವು ಆಲ್ಮೋಸ್ಟ್ ಅಲ್ಲ, ನಿನ್ನೆ ನಾನು 2 ಗಂಟೆ ಕೂತಿದ್ದೆ. 2 ಹೊತ್ತು 1 2 ಗಂಟೆ ಕೂತ್ರೆ ರಾತ್ರಿ 7 ತನ ಒಂದ್ ಸ್ವಲ್ಪ ಹೇಳಿಲ್ಲ. ನಾವು ಬುಕ್ಕ ಇದು ಬರಿತಾ ಇದ್ದೆ. ಬುಕ್ಕ ಬರೆಯುವಂತ ಸಮಯದಲ್ಲಿ ನಾವು ಅವಧಾನವನ್ನು ಸ್ವಲ್ಪ ಚೇಂಜ್ ಮಾಡಿದ್ವಿ ಅಂದ್ರೆ ಅಲ್ಲಿ ಎಲ್ಲ ಕೆಟ್ಟ ಬಿಡುತ್ತೆ, ಕೆಲಸನೇ ಕೆಟ್ಟ ಬಿಡುತ್ತೆ. ಅಲ್ಲಿ ಆ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡ್ಲೇಬಾರ್ದು. ಮನೆ ಬಗ್ಗೆ ಚಿಂತೆ ಮಾಡೋದು, ಮೊಬೈಲ್ ಬಗ್ಗೆ ಚಿಂತನೆ, ಯಾರು SMS ಮಾಡ್ತಾರ, ಯಾರು ಕಾಲ್ ಮಾಡ್ತಾರೆ, ಅವೆಲ್ಲ ನಾವು ತಲೆ ಕಳ್ಸಕ್ ಕೂತೀವಿ ಅಂದ್ರೆ ನಾವು ಸಕ್ಸಸ್ ಆಗಲ್ಲ. ನೆನ್ಪಿಡಿ, ಅವಧಾನವನ್ನು ಕೇಂದ್ರೀಕರಿಸಬೇಕು. ನೀವು ಮಾಡುವಂತ ಕೆಲಸದಲ್ಲಿ ಅವಧಾನವನ್ನು ಕೇಂದ್ರೀಕರಿಸಿದ್ರೆ ಅಂದ್ರೆ ಸಕ್ಸಸ್ ಆಗ್ತೀರಿ. ಇರ್ಲಿ, ನಿಮ್ ಲೈಫಿಗೆ ಎಲ್ಲರೂ ಮಹತ್ವ ಅನಿಸ್ತದೆ. ಬಟ್ ನನ್ನ ಪ್ರಕಾರ ಈ ನಿಮ್ ಲೈಫ್ ಇಂಪಾರ್ಟೆಂಟ್ ಅಲ್ಲ. ನಿಮ್ ಬದುಕನ್ನು ನೀವು ಕಟ್ಕೋಬೇಕಲ್ಲ. ನೀವು ಬದುಕನ್ನು ಕಟ್ಕೊಳ್ಳೋ ಸುಮ್ ಚಂತನ ಫೋನ್ ಮಾತಾಡೋದು, ಯಾರಿಗಾರ ಏನ್ರ ಅನ್ನೋದು, ಯಾರಿಗಾರ ಆಡೋದು, ಆಮೇಲೆ ಯಾರು ಏನ್ರದ ಅದ್ರ ಬಗ್ಗೆ ತಲೆ ಕಳ್ಸ್ಕೊಂಡ್ ಕುಂದಿರೋದು ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ನೀವು ಗೆಲ್ಲಬೇಕು ಅಂತಂದ್ರೆ ಎಲ್ಲ ತಂತ್ರಗಳನ್ನ ಅನುಸರಿಸಬೇಕು. ಏನೇನು ನಾಳೆ ಅವಧಿಯಲ್ಲಿ ಟೈಮ್ ಟೇಬಲ್ ರೆಡಿ ಮಾಡಿ. ನಾಳೆ ಒಂದು ಪ್ರಬಂಧ ಬರಿಬೇಕಪ್ಪ ಅಂತಂದ್ರೆ 1 ಬದಲು 2 ಪ್ರಬಂಧ ಬರಿಬೇಕು. ಈ ಒಂದು ಚಾಪ್ಟರ್ ಇಷ್ಟು ಚಾಪ್ಟರ್ ರಿವಿಷನ್ ಮಾಡ್ಬೇಕಪ್ಪ ಅಂದ್ರೆ ಅಷ್ಟು ಚಾಪ್ಟರ್ ರಿವಿಷನ್ ಮಾಡ್ಬೇಕು. ಈ ಕ್ವಶನ್ ಪೇಪರ್ ಈ ಟೈಮ್ ಓದಬೇಕಂದ್ರೆ ಓದಬೇಕು. ಈಗ ನೀವು ಸುಮ್ ಚಂತನ ಅಡಿಗೆ ಮಾಡೋದು, ಫುಡ್ ಪ್ರಿಪರೇಷನ್ ಮಾಡೋದು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ರಿಕ್ವೆಸ್ಟ್ ಮಾಡ್ಕೋರಿ. ಯಾರಾದ್ರೂ ಮ್ಯಾರೇಜ್ ಇದ್ರೆ ನಿಮ್ಮ ಮನೆಗೆ ಅತ್ತಿಯವ್ರಿಗೆ ಕಾಲು ಬಿಡ್ರಿ, ನೋಡವ ನಾವು ಓದಕತ್ತೀನಿ, ಇದೊಂದು ಅವಕಾಶ ಕೊಡ್ರಿ ನಮ್ಗೆ ದಯವಿಟ್ಟು. ಅತ್ತಿಯವ್ರಿಗೆ ಕಾಲು ಬಿಡ್ರಿ, ನೋಡವ ನಾವು ಓದಕತ್ತೀನಿ, ಇದೊಂದು ಅವಕಾಶ ಕೊಡ್ರಿ ನಮ್ಗೆ ದಯವಿಟ್ಟು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋರಿ. ಅವ್ರಿಗೆ ಇದು ಮಾಡ್ರಿ. ನೀವೆಲ್ಲಾ ಒಟ್ಟು ನಾವೇ ಅಡಿಗೆ ಮಾಡ್ಕೊಂಡು, ನಾವೇ ಉಂಡು, ನಾವೇ ತಿಂದು, ಇನ್ನು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಏನು ಓದಬೇಕು ಅನ್ನೋದಾಗ ನಿಧಿ ಬಂದ್ಬಿಡ್ತೀನಿ. ಯಾಕಂದ್ರೆ ನೀವು ಅಲ್ಲಿ ಸುಸ್ತಾಗೇ ಬಿಟ್ಟಿರ್ತೀರಿ ನೀವು. ಯಾಕಂದ್ರೆ ಓದೋ ಮೂಮೆಂಟ್ ಬರ್ತಲ್ಲ, ಇದು ಬಹಳ ಕುತ್ತಿಗೆ ಬಂದಂಗ ಅನಿಸ್ತದ ನಿಮ್ಗೆ. ಉಳಿದಿದ್ದೆಲ್ಲ ಈಜಿ ಅನಿಸ್ತದ ನೋಡ್ರಿ. ನೀವು ಉಳಿದಿದ್ದೆಲ್ಲ ಈಜಿ ಅನಿಸ್ತದ. ಬಟ್ ಓದಕ್ ಗೊತ್ತೇವ ಅಂತಂದ್ರ 5 ನಿಮಿಷ ಓದ್ಬೇಕನ್ನೋದ್ರಿಗೆ ಸ್ವಲ್ಪ ಕಾಲು ಮುಂಚೆ ಚಾಚ್ಬೇಕು ಅನಿಸ್ತದ. ಕಾಲು ಮುಂಚೆ ಚಾಚಾದ್ಮೇಲೆ ಏನು ಹಿಂದ್ ಇಟ್ಕೋಬೇಕಂತದ. ಯಾಕ ಮಗಂದು ಸ್ವಲ್ಪ ಸೊಂಟ ನೋವಾದಂಗ ಆಗತ್ತ ಅಂತೇಳಿ ಆರಾಮ್ ನಾವ್ ಮಕ್ಕೊಂಡು ಹೋದ್ರ ಮಕ್ಕೊಂಡ್ 5 ನಿಮಿಷದಾಗ ಬುಕ್ಕನೇ ಓದೋ ಮಗಂದು ನಾವ್ ಓದಂಗೆ ಇಲ್ಲ. 5-6 ನಿಮಿಷದಾಗ ಅದು ಬುಕ್ಕನೇ ಕೂತು ಓದ್ಬೇಕದು. 5-10-15-20 ನಿಮಿಷ ಬುಕ್ ತೆಲುಗುಂಬಾಗಿರ್ತದ. ಆ ತೆಲುಗು ಬುಕ್ ಕಟ್ಕೊಂಡು ನಿದ್ದೆ ಮಾಡ್ತಾನೆ. ಹಿಂಗಾದ್ರೆ ಸಕ್ಸಸ್ ಆಗಲ್ಲ.
ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಗಂಟನಾಳುವನ. ನಿಮ್ ಹೆಲ್ತ್ ಅದ್ರ ಮ್ಯಾಗ ಎಷ್ಟು ಚಂದ ಓದಬೇಕು ಗೊತ್ತಾ ನೀವು ಈಗ ಸದ್ ಪ್ರೆಸೆಂಟ್ ನನ್ನ ಪ್ರಕಾರ. ನಾನು 2017ರಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಓದ್ತಾ ಇದ್ದೆ. ನಾನು 6 ತಿಂಗಳು ನನ್ನ ಮೊಬೈಲ್ ನಿಮ್ಗೆ ಗೊತ್ತಿರಲಿಲ್ಲ. 6 ತಿಂಗಳು ಮೊಬೈಲ್ ಒಂದಿನಕ್ಕೆ ಬರೀ ಒಂದು ಗಂಟೆ ಯೂಸ್ ಮಾಡ್ತಿದ್ದೆ ನಾನು. ಒಂದೇ 1 ಗಂಟೆ 6 ತಿಂಗಳು ಅಪ್ಪಿತಪ್ಪಿ ಫೋನೇ ಮಾತಾಡ್ತಿರಲಿಲ್ಲ. 2017. ಆದ್ರೆ ನಾನು ಓದಿದ್ದೆ ಎಕ್ಸಾಮ್ ಇಲ್ಲಿ ನನಗೆ ಟೈಮ್ ಸಿಗ್ಲಿಲ್ಲ. ಆ ಸಮಯದಲ್ಲಿ ಡ್ಯೂಟಿ ಮಾಡ್ಕೊಂಡ್ ಬರ್ತಿದ್ದೆ ನಾನು. ಬಸವರಾಜ್ ನಾನು ಡ್ಯೂಟಿ ಮಾಡ್ತಿದ್ದೆ. ನಾನು ಸ್ಕೂಲ್ಗೆ ಹೋಗಿ ಪಾಠ ಹೇಳಿ ವಾಪಸ್ ಬಂದು ಮತ್ತೆ ಓದ್ತಿದ್ದೆ ನಾನು. ನಾ ಏನಂತಂದ್ರೆ ನೀವು ಓದುವಂತ ಸಮಯದಲ್ಲಿ ಮನನ ಮಾಡ್ತಿರ್ಬೇಕು. ಹಂಗೆ ಸಂವಿಧಾನದ ಒಂದನೇ ಭಾಗ ಭಾರತ ಒಂದು ರಾಜ್ಯಗಳ ಒಕ್ಕೂಟ, 2ನೇದು ಪೌರತ್ವ, 3ನೇದು ಮೂಲಭೂತ ಹಕ್ಕುಗಳು, 4 ರಾಜನೀತಿ ನಿರ್ದೇಶಕ ತತ್ವಗಳು, ಯಾವ ಇಂಪಾರ್ಟೆಂಟ್ ಅನಿಸ್ತಾವಲ್ಲ ಹಂಗೆ ಅವ್ರು ರಿವಿಷನ್ ಮಾಡ್ತಿರ್ಬೇಕು. ರಿವಿಷನ್ ಮಾಡಿ ಪರ್ಫೆಕ್ಟ್ ಆಗ್ತಿರ್ಬೇಕು. ಇದು ಎಕ್ಸಾಮ್ ಕ್ವಶನ್ ಆಗ್ತಂದ್ರೆ ಬಿಡಬಾರ್ದು ನಾವು. ದಿನ ಒಂದು 100 ಕ್ವಶನ್ ಬಿಡಿಸ್ತಿರ್ಬೇಕು. ಎಲ್ಲ ಕ್ವಶನ್ ಬಿಡಿಸೋದು ಓದು. ಕ್ವಶನ್ ಈ ಕರ್ನಾಟಕ ಹಿಸ್ಟ್ರಿ 2 ತಾಸನೇ ಮುಗಿಸ್ಬಿಡ್ಬೇಕು. 2 ರಿಂದ 3 ತಾಸು. ಯಾರು ಶಾತವಾಹನರ ಮೇಲೆ ಒಂದು ಕ್ವಶನ್ ಆಗಿರ್ತದೆ, ಇಲ್ಲಾಂದ್ರೆ ಕಾಕುತ್ಸವರ್ಮನ ಮೇಲೆ, ಇಲ್ಲಾಂದ್ರೆ ದುರ್ವಿನೀತನ ಮೇಲೆ. ನೀವು ಇನ್ನೊಂದು ನೆನ್ಪಿಟ್ಬಿಡಿ, ರಾಜಕೀಯ ಇತಿಹಾಸ ಅಪ್ಪಿತಪ್ಪಿ ಕೆಳಗಿಲ್ಲ ಎಕ್ಸಾಮ್ಗೆ. ರಾಜಕೀಯ ಇತಿಹಾಸ ಒಂದು ಕ್ವಶನ್ ಆಗಿಲ್ಲ. ರಾಜಕೀಯ ಇತಿಹಾಸ ಮೇಲೆ ಕೆಳಂಗೇ ಇಲ್ಲ. ಪ್ರಸಿದ್ಧ ಶ್ರೀಕೃಷ್ಣ ದೇವರಾಯ ಬರೆದಂತ ಈ ಆಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ? ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯನ ಬಗ್ಗೆ ತಿಳಿಸುವಂತ ಶಾಸನ ಯಾವುದು? ಅಲ್ಲ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಫಾರಿನರ್ಸ್ ಯಾರದಾರೆ? ಯಾರು ಭೇಟಿ ಕೊಟ್ರು? ಅವ್ರು ಬರೆದಂತ ಲಿಟ್ರೇಚರ್ ಏನು? ಅವರ ಒಂದು ಈ ದೇಶಕ್ಕೆ ಕೊಡುಗೆ ಏನು? ಶಾಸನ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿದೇಶಿಗರು ಭೇಟಿ ಕೊಟ್ಟಿರ್ತಕ್ಕಂಥ ವಿಚಾರ. ನಾವೇನ್ ಮಾಡ್ತೀವಿ? ಯುದ್ಧಗಳನ್ನ ಓದ್ತೀವಿ. ಯುದ್ಧಗಳು ಓದ್ರಾಗ ಆ ಚಾಪ್ಟರ್ ಮುಗಿದ್ಬಿಟ್ಟಿರ್ತದೆ, ತಾಸಾಗಿಬಿಟ್ಟಿರ್ತದೆ ನಮ್ಗೆ. ಒಟ್ಟ ಯುದ್ಧಗಳು ಓದಬಾರ್ದು. ದೇವಾಲಯಗಳು, ವಾಸ್ತುಶಿಲ್ಪ, ಪ್ರಸಿದ್ಧವಾದ ದೇವಾಲಯ. ನನ್ ಮಾತು ಅರ್ಥ ಆಗ್ತಾ ಇದೆಯಾ? ಇದು ಎಕ್ಸಾಮ್ ಟ್ರಿಕ್ ಎಲ್ಲ. ಇವು ಎಕ್ಸಾಮ್ ನ ಪಾಸ್ ಆಗ್ಲೇಬೇಕಂದ್ರೆ ಇಂಥ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ನಾವೇನ್ ಮಾಡ್ತೀವಿ? ಪ್ರಾಚೀನ ಭಾರತ ಇತಿಹಾಸ 2 ತೋತೀವಿ. ಗೊತ್ತು ಬಿಡಂತೀವಿ. ಪ್ರಾಚೀನ ಭಾರತ ಇತಿಹಾಸ ಮುಗಿಸ್ಬಿಡಮ್, ಮಧ್ಯಯುಗದ ಭಾರತ ಇತಿಹಾಸ ಮುಗಿಸಮ್, ಆಧುನಿಕ ಭಾರತ ಇತಿಹಾಸ ಮುಗಿಲಾರ ಕಥೆಯವು. ಅದಕ್ಕೆ ದಯವಿಟ್ಟು ದಿನ ಒಂದು ಪ್ರಬಂಧ. ನೀವು ಸೆಕೆಂಡ್ ಪೇಪರ್ಗೆ ಎಷ್ಟು ಮಹತ್ವ ಕೊಡ್ತಿರಲ್ಲ, ಫಸ್ಟ್ ಪೇಪರ್ಗೆ ಅಷ್ಟೇ ಮಹತ್ವ ಕೊಡ್ಬೇಕು. ಈಗ ಉದಾಹರಣೆ ನೀವು ಈ ಎಷ್ಟೋ ಜನ ಟ್ರಾನ್ಸ್ಲೇಷನ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ನೋಡಿ ಟ್ರಾನ್ಸ್ಲೇಷನ್ ಮಾಡಿಲ್ಲ, ಪ್ರಬಂಧ ಬಿಡಿಸಿಲ್ಲ, ಆಮೇಲೆ ರಿಷಿ ರೈಟಿಂಗ್ ಬಿಡಿಸಿಲ್ಲ, ಆದ್ರೂ PSI ಆಗ್ಬೇಕಂತೀರಿ. ಅಲ್ಲ, ಒಂದ್ ತ್ಯಾಗ ಮಾಡ್ಬೇಕಲ್ಲ. ಎಲ್ಲರೂ ಮಾಡ್ಬೇಕು ನಾವೇ ಅಂತಂದ್ರೆ ಆಗಲ್ಲ. ಎಲ್ಲವೂ ನಾವೇ ಮಾಡ್ಬೇಕಂದ್ರೆ ಆಗಲ್ಲ. ನಾ ಹೇಳ್ದೇನಂತಂದ್ರೆ ಈ ಸದ್ಯ ಪ್ರೆಸೆಂಟ್ ಈ ಅವಧಿ ಏನಿದೆಯಲ್ಲಪ್ಪ, ದೇವರು ಆಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ 2 ತಿಂಗಳಂತರೂ ಏನೋ ಒಂದು ಎಷ್ಟನೇ ತಾರೀಕು ಅನೌನ್ಸ್ ಆಗಿದೆ? ಫಸ್ಟ್ 500 ಪೋಸ್ಟ್ದು ಎಷ್ಟನೇ ತಾರೀಕು ಅನೌನ್ಸ್ ಆಗಿದೆ? ಅನೌನ್ಸ್ ಆಗಿದೆ ಡೇಟ್ ಯಾವುದು? ಅಕ್ಟೋಬರ್ 3. ಇವತ್ತು ಎಷ್ಟು ದಿನ ಉಳಿತಂತಂದ್ರೆ 28 ದಿನ ಉಳಿತೀನಿ. 28 ದಿನ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಹೊಡೆದ್ರಲಕ್ಕ ಮನ್ನಗಳು ಓದದೆ. ಅದಾದ್ಮೇಲೆ 28ನೇ ತಾರೀಕು ಆಯ್ತಾ? ಅದಾದ ಮುಂದಿನ ಎಕ್ಸಾಮ್ ಮತ್ತೆ ನಾವು ಎಂತ ಅವಕಾಶ ನೋಡಿ. 1 ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಎಕ್ಸಾಮ್ ಅದ. ಅದರ ಮಧ್ಯದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಅದು. ಇದನ್ನ ನೀವು ಚೆನ್ನಾಗಿ ಬಳಸ್ಕೊಂಡ್ಬಿಟ್ರಿ ಅಂತಂದ್ರೆ ಗ್ಯಾರಂಟಿ ಸಕ್ಸಸ್ ಆಗಿಬಿಡ್ತದೆ. ಮತ್ತೆ ನನ್ ಮಾತು ಸ್ವಲ್ಪ ಕೇಳ್ರಿ, ನಿಮ್ಗೆ ಇದು ಆಗ್ತದೆ. ಇಲ್ಲ ಅಂತಂದ್ರೆ ಕೆಲಸಕ್ಕೆ ಆಗಲ್ಲ. ಇಲ್ಲ ನಿಮ್ಗೆ ಯಾರು ಇದು ಮಾಡಕ್ ಸರ್, ಆಮೇಲೆ ನಿಮ್ ಮನಸ್ಥಿತಿನೂ ಕಡಿಮೆ ಆಗ್ಬಿಡ್ತದೆ. ಮಂದಿ ನಿಮ್ಗೆ ಇದು ಮಾಡೋ ಶುರು ಮಾಡ್ಬಿಡ್ತಾರೆ. ಏನಪ್ಪ ನಿಂದ ಆಗಲ್ಲ, ಏನಾಗ್ತದೆ ಅನ್ಸುತ್ತೆ. ಈ ತರ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡಿ, ನೆಗೆಟಿವ್ ಥಿಂಕ್ ಮಾಡ್ಲಕ್ ಹೋಗ್ಬೇಡಿ. ಪ್ರತಿ ಕ್ಷಣನೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಯಾರು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೋ ಅವ್ರಿಗೆ
ಮುಂದಿನ ದಿನಮಾನಗಳಲ್ಲಿ ಸಮಯ. ಯಾಕಂದ್ರೆ ಈಗಾಗಲೇ ಎಲ್ಲ ಪ್ರಿಪರೇಷನ್ ಆಗಿದೆ ನನ್ನ ಪ್ರಕಾರ, ಎಲ್ಲ ಪರ್ಫೆಕ್ಟ್ ಆಗಿರಿ ನೀವೀಗ. ಈಗ ನಿಮ್ ಕೆಲಸ ಏನಂದ್ರೆ ರಿವಿಷನ್ ಮಾಡೋದಷ್ಟೇ. ಯಾವ್ದು ತಪ್ಪಾಗ್ತದೆ, ಯಾವ್ದು ಇಂಪಾರ್ಟೆಂಟ್ ಇದೆ ಅದು ರಿವಿಷನ್ ಮಾಡ್ಕೊಂಡು ಕೂತ್ಬಿಟ್ರೆ ಸಾಕು. ರಿವಿಷನ್ ಸದ್ಯ ನೀವು ಬರೀ ರಿವಿಷನ್ ಮಾತ್ರ ಕೊಡಬೇಕು. ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸಂವಿಧಾನ, ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ 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 ಒಂದ್ ಚಾಪ್ಟರ್ ದಲ್ಲಿ 5 ಕ್ವಶನ್. ಈ ಕರ್ನಾಟಕ ಜಿಯೋಗ್ರಫಿ ತಗೊಂಡ್ರಪ್ಪ, ನಮ್ಮ ಭೂಗೋಳ ಸಂಜೀವನಿಯಲ್ಲಿ ಹಿಂದ್ಗಡೆ ಬರ್ಬೇಕು ಕ್ವಶನ್. ಒಂದ್ ಚಾಪ್ಟರ್ 10-15 ಕ್ವಶನ್ಗಳಿದಾವೆ. ಅದೇ ಕ್ವಶನ್ ಪೂರಕವಾದ ಪ್ರಶ್ನೆಗಳು ಕೇಳ್ತಾ ಬರ್ತಾನಲ್ಲ, ಬೇರೆ ಕ್ವಶನ್ ಕೇಳಕ್ ಸಾಧ್ಯನೇ ಇಲ್ಲ. ಈ ಕರ್ನಾಟಕ ಹಿಸ್ಟ್ರಿ ಬುಕ್ ಇದೆ, ಕರ್ನಾಟಕ ಹಿಸ್ಟ್ರಿ. ನಾನು ಭಾರತ ಸಂಜೀವನಿ ಬುಕ್ ಬಿಡ್ತಾ ಇದ್ದೇನೆ. ಅಲ್ಲಿ ಏನ್ ಕೊಟ್ಟಿನಿ, ಆ ಚಾಪ್ಟರ್ ಹಿಂದ್ಗಡೆ ಎಲ್ಲ ಕ್ವಶನ್ ಗಳನ್ನು ಬರೆದ್ಬಿಟ್ಟಿನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟು ಬೇರೆ ಏನು ಬರೀಲಕ್ ಸಾಧ್ಯನೇ ಇಲ್ಲ, ಬರದೇ ಇಲ್ಲ. ಬುಕ್ ತುಂಬಿಸೋದು ಇಂಪಾರ್ಟೆಂಟ್ ಅಲ್ಲ, ಕ್ವಶನ್ ಆಗ್ಯಾವಲ್ಲ ಆ ಚಾಪ್ಟರ್ ಮೇಲೆ, ಆ ವ್ಯಕ್ತಿ ಮೇಲೆ ಕ್ವಶನ್ ಆಗ್ಯಾವಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಓದ್ತೇವೆ ಅಂತಂದ್ರೆ ನಾವು ಸಕ್ಸಸ್ ಆಗಕ್ ಸಾಧ್ಯ ಇದೆ. ವೇಸ್ಟ್ ಇದು ತೆಗೆದು ಹೋಗ್ಬಿಡು, ಬೇಡ ಬೇಡ ಅಂತ. ನಾ ಭೂಗೋಳ ಸಂಜೀವನಿ ಫಸ್ಟ್ಗೆ 480 ಪುಟ ಬಿಟ್ಟಿದ್ದೆ. ಮುಂದೆ ಎಷ್ಟು ಬಿಟ್ಟೆ, 460 ಪುಟ ಬಿಟ್ಟೆ. 20 ಪೇಜ್ ತೆಗೆದು ಬಿಟ್ಟೆ. ನಾ ಇನ್ನೊಬ್ರು ಏನ್ ಮಾಡ್ತಾರೆ, ಇನ್ನೊಂದು 20 ಪುಟ ಸೇರ್ಸಲ್ಲ ಅಂತಾರೆ. ಇನ್ನೊಂದು 20 ಪುಟ ಸೇರಿಸಿ ಇನ್ನೊಂದು ದೊಡ್ಡದು ಮಾಡಿ, ಅಲ್ರಿ 500 ಪುಟ ಸೇರಿಸಿ ಬಿಟ್ಟಿವಿ ಅಂದ್ರೆ ಅದ್ರ ಬಂದೇ ಬರ್ತಾವ ಕ್ವಶನ್. ಈ ನೆಕ್ಸ್ಟ್ ಬಿಟ್ಟೆ ಅಂತಂದ್ರೆ ಇದ್ರಾಗ ಮತ್ತೆ 20 ಮೈನಸ್ ಮಾಡ್ತೀನಿ, 440 ಪುಟ ಬಿಡ್ತೀನಿ. ನೆಕ್ಸ್ಟ್ ಪ್ರತಿ ಎಡಿಷನ್ಗಳಿಗೆ 20 ಪುಟ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಓದುವಂತವ್ರಿಗೆ ಹಗುರ ಆಗ್ಬೇಕಲ್ಲ, ಸ್ಮಾರ್ಟ್ ವರ್ಕ್ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಓಕೆ ಓಕೆನಾ? ಓದ್ರಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ಸದ್ದ ಈ ಮಾರ್ನಿಂಗ್ 7 ಸದ್ಯ ಟೈಮ್ ಆಗ್ಯದ, ಈಗ 9:30 ಆಗ್ಯದ. 10 ಗಂಟೆ ಕೂತು ಬಿಡ್ಬೇಕು ನಾಷ್ಟ ಗಿಷ್ಟ ಮಾಡ್ಕೊಂಡು. 10 ಗಂಟೆ ಕುಂತ್ರ 10 ರಿಂದ 11, 12 ಒಂದು ಸಬ್ಜೆಕ್ಟ್, ಒಂದು 5 ನಿಮಿಷ ಟೀ ಬ್ರೇಕ್. 12, 15ರಿಂದ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಎಷ್ಟು, ಮತ್ತೆ 2 ತನ ಒಂದು ಭಾಗ, ಮುಂದೆ ಕರೆಕ್ಟ್ ಒಂದು 20ರಿಂದ 30 ನಿಮಿಷ ಊಟ. 2:30ರಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ 3:30, 4:30 ತನ ಒಂದು ಕ್ಲಾಸ್. ಆಮೇಲೆ ಅಲ್ಲಿ ಒಂದು 15 ನಿಮಿಷ ಒಂದು ಸ್ವಲ್ಪ ಏನಾರ ಟೀ ಕುಡಿದು ಮತ್ತೆ ಸ್ಟಾರ್ಟ್ ಮಾಡಿದ್ರೆ 4:45ರಿಂದ ಸ್ಟಾರ್ಟ್ ಆಯ್ತಂದ್ರೆ 6 ತನ ಅಥವಾ 6:40 ತನ. ಈ ತರ ಎಡಬಿಡದೆ ಓದ್ತಿರ್ಬೇಕು ನೀವು. ಸರ್ ರೆಸ್ಟ್ ಮಾಡೋದಂದ್ರೆ ಏನು? ರೆಸ್ಟ್ ಮಾಡೋದಂದ್ರೆ ನನ್ನ ಪ್ರಕಾರ ವಿಷಯ ಚೇಂಜ್ ಮಾಡ್ಬೇಕು, ಮಕ್ಕೊಳ್ಳೋದಲ್ಲ. ರೆಸ್ಟ್ ಮಾಡೋದಂತಂದ್ರೆ 4-5 ಕವಿದಿ ಹೊಚ್ಕೊಂಡು ಮಕ್ಕೊಂಡ್ಬಿಟ್ಟದಲ್ಲ. ರೆಸ್ಟ್ ಮಾಡೋದಂತಂದ್ರೆ ನನ್ನ ಪ್ರಕಾರ ವಿಷಯಗಳನ್ನ ಬದಲಾವಣೆ ಮಾಡಬೇಕು. ಜಿಯೋಗ್ರಫಿ ಇದ್ದು ಹಿಸ್ಟ್ರಿ ಚೇಂಜ್ ಆಗ್ಬೇಕು, ಹಿಸ್ಟ್ರಿ ಇದ್ದು ಸಂವಿಧಾನ ಚೇಂಜ್ ಆಗ್ಬೇಕು, ಸಂವಿಧಾನ ಇದ್ದು ಎಕನಾಮಿಕ್ಸ್ ಚೇಂಜ್ ಆಗ್ಬೇಕು. ಈ ತರ ಕ್ಲಾಸ್ಗಳು, ಸಬ್ಜೆಕ್ಟ್ಗಳು ಚೇಂಜ್ ಆಗ್ಬೇಕು. ಅದೇ ರೆಸ್ಟ್. ದಯವಿಟ್ಟು ಇದು ಓಕೆನಾ? ಕಲ್ಲೇಶ್ ಅದ್ಯಾಂಗ ರೆಸ್ಟ್ ಆಗ್ತದ ಅಂದ್ರೆ ರೆಸ್ಟ್ ಆಗ್ತದ. ಆ ತರ ರೂಢಿಸ್ಕೋಬೇಕು ಅದನ್ನ. ಹಂಗ ಮಾಡಿದ್ರೆ ಕೆಲಸ ಆಗ್ತಿಲ್ಲ. ಅಂದ್ರೆ ಯಾಕಂದ್ರೆ ಹಗಲ ರಾತ್ರಿ ಕೂಡ ಓದೋರು ಅದಾರೆ. ನಾವು ಓದ್ತೇವಪ್ಪ 1 ಮಾರ್ಕ್ಸ್ ಹೊರಗೆ ಬಂದ್ವಿ, ಯಾರಿಗೆ ಹೇಳವ್ ನೀ 1 ಮಾರ್ಕ್ಸ್ ಹೊರಗೆ ಬಂದಿ ಅಂತ? 1 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ, 100 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ, 50 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ. ಫೇಲೆ ಅಲ್ಲ. ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ 100ಕ್ಕೆ 100 ಪರ್ಫೆಕ್ಟ್ ಇರಬೇಕು. ಇಲ್ಲೊಂದು ಪರ್ವತ ಇದೆ, ಇಲ್ಲೊಂದು ಪರ್ವತ ಇದೆ. ಇಲ್ಲಿ ಸರ್ ನಾನು 99% ಜಿಗಿತೀನಿ ಅಂದ್ರೆ ಕೆಳಗೊಳ್ತೀನಿ. ಇಲ್ಲಿಂದ ಇಲ್ಲಿವರೆಗೆ ನೀವು ಜಂಪ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಜಂಪ್ ಮಾಡ್ಬೇಕಂದ್ರ ಇಲ್ಲಿ ಸರ್ ನಾನು 99% ಜಿಗಿತೀನಿ, ಮತ್ತೆ 1% ಒಳಗೆ ಬೀಳ್ತಲ್ಲಿ. ಎಸ್, ಪಾಸ್ ಆರ್ ಫೇಲ್. ಇಲ್ಲಿಂದ ಸರ್ ಜಿಗಿದ್ನ ಕರೆಕ್ಟ್ ಇಲ್ಲಿ ಜಂಪ್ ಮಾಡ್ತೀನಿ ಸರ್ ಅಂತಂದ್ರೆ ನಾ ಪಾಸ್. ಇಲ್ಲ ನಾನು 80% ಜಿಗಿತೀನಿ, 90% ಜಿಗಿತೀನಿ, 95% ಜಿಗಿತೀನಿ ಅಂದ್ರೆ ಫೇಲ್ ಆಗ್ತೀರಿ. ನೆನ್ಪಿಡಿ. ಓಕೆ, ನಾಷ್ಟ ಗಿಷ್ಟ ಮಾಡಿ ನನ್ನ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನೀವು ತೋತ್ರ ಬಿಡುತ್ತೀರಿ ಬಿಟ್ಕೊಟ್ಟಂತ ವಿಚಾರ.